ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ನೋಡಿ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ನೋಡಿ, ಅನ್ನಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಈಗ ಬದನೆಕಾಯಿ ಪಲ್ಯ ಮಾಡಬೇಕಂತ ಬೆಳ್ಳುಳ್ಳಿ ಎಲ್ಲ ಜಜ್ಕೋತಾ ಇದ್ದೀನಿ ನೋಡಿ. ಹಾಗೆ ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಗ್ಗರಣೆ ಕೊಟ್ಟು ಬದನೆಕಾಯಿ ಪಲ್ಯ ಮಾಡಬೇಕು. ಹಾಗೆ ಸ್ವಲ್ಪ ಸಾರು ಮಾಡ್ಕೋಬೇಕು. ನೋಡಿ, ಬದನೆಕಾಯಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ ಹಾಗೆ ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಅರಶಿನ ಪುಡಿ ಹಾಕ್ತಾ ಇದ್ದೀನಿ, ಜೀರಿಗೆ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಅದು ನಿನ್ನೆ ತೊಗೊಂಡು ಬಂದಿದ್ದೆ ನಾನು, ಸ್ವಲ್ಪ ಮೆಣಸಿನ ಪುಡಿ. ಮೆಣಸಿನ್ಕಾಯಿ ತಂದು ಇಟ್ಟಿದ್ದೀನಿ, ಪುಡಿ ಮಾಡಿಸ್ಬೇಕು ಅಂತ ಹೇಳಿ ಇನ್ನೂ ತನಕ ನಾನು ಪುಡಿ ಹಾಕಿಸ್ಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ. ಮೆಣಸಿನ್ಕಾಯಿ ಹಾಗೇ ಇದೆ. ಈ ಸದ್ಯ ಬೇಕಂತ ಹೇಳಿ ಸ್ವಲ್ಪನೇ ಅಂಗಡಿಯಿಂದ ತೊಗೊಂಬಂದಿದ್ದೆ. ಮನೆ ಕೆಲಸ ಜಾಸ್ತಿ ಮಾಡಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ ನೋಡಿ. ಕೊತ್ತಂಬರಿ ಸಹಿತ ಹಾಗೆ ಇಟ್ಟಿದ್ದೀನಿ, ಕ್ಲೀನ್ ಮಾಡಿಲ್ಲ ಇನ್ನೂ ತನಕ. ಟೈಮ್ ಸಿಕ್ಕಾಗ ಮಾಡಬೇಕು ಕ್ಲೀನು. ಈಗ ಸ್ವಲ್ಪ ತಗೊಂಡು ಹಾಕ್ತಾ ಇದ್ದೀನಿ. ಹಾಗೆ ನೋಡಿ, ಬದನೆಕಾಯಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸ್ವಲ್ಪ ಸಾರು ಮಾಡಬೇಕು. ಕೊತ್ತಂಬರಿ ಸೊಪ್ಪು ತೆಗೆದು ತೊಳಿತಾ ಇದ್ದೀನಿ ನೋಡಿ. ಮನೆ ಕೆಲಸ ಮಾಡಬೇಕಂದ್ರೆ ತುಂಬಾ ಮನೆ ಕೆಲಸ ಇದೆ ಮಾಡೋದು, ಆದರೆ ಟೈಮೇ ಸಿಗ್ತಾ ಇಲ್ಲ. ಟೈಮ್ ಸಿಕ್ಕಾಗ ಒಂದೊಂದಾಗಿ ಮಾಡ್ಕೋತೀನಿ. ಕುಕ್ಕರ್ ನೋಡಿ ಸೀಟಿ ಹೊಡಿತಾ ಇದೆ. ಕೆಳಗಡೆ ಎಲ್ಲ ಕಟ್ ಮಾಡಿರೋದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಈಗ ನೋಡಿ, ಕೊತ್ತಂಬರಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಕುಕ್ಕರ್ ಬಂದ್ ಮಾಡಿದ್ದೀನಿ. ಈಗ ಸಾರಿಗೆ ಒಗ್ಗರಣೆ ಹಾಕುವಂತ ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ, ಜಜ್ಕೊಂಡಿರೋದು ಬೆಳ್ಳುಳ್ಳಿನ. ಈಗ ನೋಡಿ, ಟೊಮೆಟೊ ಹಾಕೋತಾ ಇದ್ದೀನಿ. ಹಾಗೆ ತಿಳಿ ಸಾರು ಮಾಡ್ಕೋತಾ ಇದ್ದೀನಿ ನಾನು. ಕೊಬ್ಬರಿ ಏನು ಹಾಕ್ತಾ ಇಲ್ಲ. ಹಾಗೆ ತಿಳಿ ಸಾರು ಮಾಡ್ತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೆಣಸಿನ ಪುಡಿ, ಈಗ ನೋಡಿ ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ, ಬದನೆಕಾಯಿ ಪಲ್ಯಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಬೆಂದಿದೆ ಬದನೆಕಾಯಿ.
ಈಗ ನೋಡಿ ಸಾರು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೇಯಬೇಕು, ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಅಂದರೆ ಸಾರು ಟೇಸ್ಟಿ ಆಗುತ್ತೆ. ನೋಡಿ ಪಲ್ಯ ರೆಡಿಯಾಗಿದೆ. ಈ ಕಡೆ ಸಾರು ನೋಡಿ. ಈಗ ನೋಡಿ ರಾತ್ರಿ 8 ಗಂಟೆ ಆಯಿತು. ಹಾಗೆ ದೋಸೆ ಸ್ವಲ್ಪ ನೆನೆಸಿಟ್ಟಿದ್ದೆ, ತೊಳ್ಕೊತಾ ಇದ್ದೀನಿ. ನೋಡಿ ದೋಸೆ ಹಿಟ್ಟು ತೊಳ್ಕೊಂಡು ಈಗ ಮಿಕ್ಸಿಗೆ ಹಾಕಬೇಕು. ಚೆನ್ನಾಗಿ ತೊಳ್ಕೊಬೇಕು. ರೇಷನ್ ಅಕ್ಕಿ ಅದು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಇವತ್ತೇನು ಸ್ಟಿಚಿಂಗ್ ವಿಡಿಯೋ ಎಲ್ಲ ಏನೂ ಮಾಡಲಿಲ್ಲ. ವಿಡಿಯೋ ಮಾಡ್ತಾ ಕೂತ್ರೆ ಸ್ಟಿಚಿಂಗ್ ಬೇಗ ಹೊಲಿಯೋದಕ್ಕೆ ಆಗಲ್ಲ, ಹೀಗಾಗಿ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ ಇವತ್ತು. ನಾವು ಎಷ್ಟೇ ಇದು ಮಾಡಿ ಹಾಕಿದರೂ ವ್ಯೂಸೇ ಬರ್ತಾ ಇಲ್ಲ. ಒಂಥರ ಬೇಜಾರಾಗ್ತಾ ಇದೆ. ನಾವು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಹಾಕಿದರೂ ಚೆನ್ನಾಗಿ ವ್ಯೂಸ್ ಬರಲ್ಲ. ಈ ಹೊಸಬರಿಗೆ ಯಾರೂ ಸಪೋರ್ಟೇ ಮಾಡೋದಿಲ್ಲ. ಏನು ಮಾಡೋದು, ಎಲ್ಲದಕ್ಕೂ ಟೈಮ್ ಬರಬೇಕು. ಅಲ್ಲಿವರೆಗೂ ನಾವು ಕಾಯಬೇಕು ಅಷ್ಟೇ, ಮತ್ತೇನಿಲ್ಲ. ಒಂದೇ ಸಲ ಆಗಬೇಕಂದ್ರೂ ಯಾವುದೂ ಆಗೋದಿಲ್ಲ. ಅದಕ್ಕೆ ಸಮಯ ಬೇಕು. ಸಮಯ ಬರೋ ತನಕ ನಾವು ಕೂಡ ಕಾಯಬೇಕು ತಾಳ್ಮೆಯಿಂದ. ಅಂದ್ರೇ ಎಲ್ಲ ಕೆಲಸ ಆಗೋದು. ಒಂದೇ ಸಲ ಆಗಬೇಕಂದ್ರೆ ಯಾವುದೂ ಆಗಲ್ಲ. ಆಗಲಿ, ಯಾವಾಗ ಆಗುತ್ತಾ ಆಗಲಿ, ಕಾಯೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ಹಾಕ್ತಾ ಇರೋದು ಅಷ್ಟೇ. ಒಂದೇ ಸಲ ಯಾವುದಕ್ಕೂ ನಾವು ಸೋಲಬಾರ್ದು. ನಮ್ಮ ಪ್ರಯತ್ನನ ನಾವು ಮಾಡ್ತಾನೇ ಇರಬೇಕು. ಒಂದಲ್ಲ ಒಂದು ದಿನ ಸಕ್ಸಸ್ ಅನ್ನೋದು ಹಾಗೇ ಆಗತ್ತೆ. ಅಲ್ಲಿವರೆಗೂ ನಾವು ಕಾಯ್ತಾ ಇರೋಣ. ಒಂದೇ ಸಲ ಯಾವತ್ತೂ ಆಕಾಶಕ್ಕೆ ನಾವು ಕೈ ಚಾಚೋದಕ್ಕೆ ಆಗೋದಿಲ್ಲ. ಸಮಯ, ಎಲ್ಲದಕ್ಕೂ ಸಮಯ ಬೇಕೇ ಬೇಕು. ಯಾವುದಕ್ಕೂ ಅರ್ಜೆಂಟ್ ಮಾಡಬಾರ್ದು ನಾವು. ಈಗ ನೋಡಿ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ದೋಸೆ ಹಿಟ್ಟನ್ನು. ದೋಸೆ ಹಿಟ್ಟು ರುಬ್ಬಿಕೊಂಡು ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಮತ್ತೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ವಾಕಿಂಗ್ ಅದು ಮಾಡಿ ಮನೆ ಒಳಗಡೆ ವಾಕಿಂಗ್ ಮಾಡ್ತೀನಿ ನಾನು. ಊಟ ಆದಮೇಲೆ ಮಾಡಿಕೊಂಡು ಆಮೇಲೆ ಮಲ್ಕೊಳ್ಳೋದು. ನೋಡಿ ರುಬ್ತಾ ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕಿ. ಒಬ್ಬೊಬ್ರದ್ದು ಯೂಟ್ಯೂಬಲ್ಲಿ ಎಷ್ಟು ಬೇಗ ಅವ್ರದ್ದು ಒಂದೇ ತಿಂಗಳಲ್ಲಿ ಒಬ್ಬೊಬ್ರದ್ದು ಮೊನಿಟೈಸೇಷನ್ ಆನ್ ಆಗುತ್ತೆ, ಎಲ್ಲ ಆಗುತ್ತೆ. ಅವರು ಒಳ್ಳೆ ಕಂಟೆಂಟ್ ಕೊಟ್ಟಿರ್ತಾರೆ, ಆಗತ್ತೆ. ನಮ್ಮದು ವಿಡಿಯೋನೇ ಸರಿ ಆಗ್ತಾ ಇಲ್ಲ. ಜನರಿಗೆ ಇಷ್ಟ ಆಗಬೇಕು. ನಾವು ಹಾಕ್ತಿರೋ ವಿಡಿಯೋನ ಜನರಿಗೆ ಇಷ್ಟ ಆದರೆ ಜನ ನೋಡ್ತಾರೆ, ಇಲ್ಲ ಅಂದರೆ ನೋಡಲ್ಲ, ಹಾಗೆ ಸ್ಕಿಪ್ ಮಾಡಿಬಿಡ್ತಾರೆ. ಹೀಗಾಗಿ ನಮ್ಮ ವಿಡಿಯೋಗಳು ಓಡೋದಿಲ್ಲ. ನಮ್ಮ ವಿಡಿಯೋನೇ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ನೋಡೋಣ, ನಾವು ಪ್ರಯತ್ನ ಪಡೋಣ. ನೋಡಿ ಈಗ ದೋಸೆ ಹಿಟ್ಟಾಯಿತು. ಅಕ್ಕಿ ಮತ್ತು ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಆಮೇಲೆ ಸ್ವಲ್ಪ ಮೆಂತ್ಯಕಾಳು ಹಾಕಿ ನೆನೆಸಿಟ್ಟಿದ್ದೆ ನಾನು. ಈಗ ರುಬ್ಕೊಂಡಿದ್ದೀನಿ ನೋಡಿ.
ನೀವು ದೋಸೆಗೆ ಏನೇನು ಹಾಕ್ತೀರಾ ಕಮೆಂಟ್ ಮಾಡಿ. ಈಗ ನೋಡಿ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಜಾರೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಪಾತ್ರೆ ಅಂತೂ ಇದ್ದೇ ಇರುತ್ತೆ, ಒಂದು ಕೆಲಸ ಮಾಡಿದ ಕೂಡಲೇ ಪಾತ್ರೆ ಬಿದ್ದೇ ಬೀಳುತ್ತೆ. ಆವಾಗಿಂದ ಆವಾಗ ತೊಳ್ಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ. ಅದೇ ಹಾಗೆ ಇಟ್ಟರೆ ಅಲ್ಲೇ ಜಮಾ ಆಗಿ ಒಂದು ರಾಶಿ ಪಾತ್ರೆ ಆಗುತ್ತೆ. ಅದ್ರ ಬದಲು ನಾವು ಆವಾಗಿಂದ ಆವಾಗನೇ ಕ್ಲೀನ್ ಮಾಡ್ಕೊಂಬಿಡಬೇಕು. ನಮಗೂ ಹಗುರ ಆಗುತ್ತೆ ಕೆಲಸ ಮಾಡೋದಕ್ಕೆ. ಇಲ್ಲ ಅಂದರೆ ಒಂದೇ ಸಲ ಇಷ್ಟು ರಾಶಿ ರಾಶಿ ಪಾತ್ರೆ ನಮಗೂ ಬೇಜಾರಾಗತ್ತೆ ಅದು ತಿಕ್ಕೋದಕ್ಕೆ. ಆವಾಗಿಂದ ಆವಾಗ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾವು ಎಷ್ಟು ನೀಟಾಗಿ ಇಟ್ಕೋತೀವೋ ಮನೇನ ಅಷ್ಟು ತುಂಬ ಒಳ್ಳೆಯದು. ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ಮನೆಯಲ್ಲಿ. ಅದು ಗಲೀಜಿದ್ದರೆ ಪಾಸಿಟಿವ್ ಎನರ್ಜಿ ಇರಲ್ಲ, ಸ್ವಲ್ಪ ಒಂಥರ ದರಿದ್ರ ಥರ ಕಾಣುತ್ತೆ ಮನೆಯೆಲ್ಲ. ಯಾವಾಗಲೂ ನಾವು ಕ್ಲೀನಾಗಿ ನೀಟಾಗಿ ಮನೇನ ಇಟ್ಕೋಬೇಕು. ಈಗ ನೋಡಿ ತೊಳ್ಕೊತಾ ಇದ್ದೀನಿ ಎಲ್ಲ ಪಾತ್ರೆನ. ನೋಡಿ ಬರ್ಶಂಕಟ್ಟೆ ಎಲ್ಲ ಒರೆಸ್ಕೋತಾ ಇದ್ದೀನಿ. ಒಂದು ಕೆಲಸ ಮಾಡಿದ ಕೂಡಲೇ ಗಲೀಜಾಗಿಬಿಟ್ಟಿರುತ್ತೆ, ಮತ್ತು ಒರೆಸ್ಕೊಂಡ್ರೆ ಮತ್ತೆ ಚೆನ್ನಾಗಾಗತ್ತೆ. ಆವಾಗಿಂದ ಆವಾಗ ನೀಟಾಗಿ ಒರೆಸ್ಕೊಂಬಿಡಬೇಕು. ಒಬ್ಬೊಬ್ಬರ ಮನೆಯಲ್ಲಿ ಒಂದು ಬೆಳಿಗ್ಗೆಯಿಂದ ಸಂಜೆ ತನಕನೂ ಒರೆಸಲ್ಲ, ಎಲ್ಲ ಅಲ್ಲಲ್ಲಿ ಬಿದ್ದಿರುತ್ತೆ. ನೋಡೋದಕ್ಕೆ ಒಂಥರ ಗಲೀಜು ಅನಿಸುತ್ತೆ. ಈಗ ನೋಡಿ ಊಟ ಆಯಿತು. ಊಟ ಆಗಿ ಮತ್ತೆ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ನೋಡಿ. ನಮ್ಮ ಪಾತ್ರೆ ತೊಳೆದೆಲ್ಲ ನೋಡಿನೇ ನಿಮಗೆ ಬೋರ್ ಆಗಿರಬೇಕು. ಏನು ಮಾಡೋದು ಫ್ರೆಂಡ್ಸ್, ಮತ್ತು ಬ್ಲಾಗ್ ಅಂದರೆ ಹಾಗೆ ಮನೆ ಕೆಲಸ ಎಲ್ಲ ತೋರಿಸ್ಲೇಬೇಕಾಗತ್ತೆ. ಮತ್ತು ಬೇರೆ ಈಗ ಸ್ಟಿಚಿಂಗ್ ವಿಡಿಯೋನೂ ಮಾಡಿಲ್ಲ ನಾನು, ಹೀಗಾಗಿ ಅಡುಗೆ ಮಾಡೋ ಕೆಲಸನೇ ತೋರಿಸ್ತಾ ಇದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ನನ್ನ ಸಾಧ್ಯ ಆದಷ್ಟು ನಾನು ಒಳ್ಳೊಳ್ಳೆ ವಿಡಿಯೋ ಹಾಕಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ನನಗೆ ಒಳ್ಳೆ ಕಂಟೆಂಟ್ ಸಿಗ್ತಾ ಇಲ್ಲ, ಏನು ಮಾಡೋದು. ಅದರಲ್ಲೇ ಮನೆಯದೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಈಗ ನೋಡಿ ಮತ್ತೆ ಇಷ್ಟು ಪಾತ್ರೆ ಬಿದ್ದಿದೆ, ಮತ್ತೆ ತೊಳಿತಾ ಇದ್ದೀನಿ. ಹೀಗೆ ನೋಡಿ ಅಡುಗೆ ಮನೆ ಕೆಲಸ ಇದ್ದೇ ಇರುತ್ತೆ, ಬೆಳಗ್ಗಿಂದ ಸಂಜೆವರೆಗೂ ಇದ್ದೇ ಇರುತ್ತೆ. ಎಷ್ಟು ಮಾಡಿದರೂ ಕಡಿಮೆನೇ ಕೆಲಸ. ಮತ್ತು ಕ್ಲೀನಿಂಗ್ ಎಲ್ಲ ಮಾಡಬೇಕಂದ್ರೆ ಇನ್ನೂ ತುಂಬ ಕೆಲಸ ಇದೆ, ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆ ಗಿಡ ಸ್ವಲ್ಪ ಕ್ಲೀನ್ ಮಾಡಬೇಕು, ಗಿಡಗಳು ಎಲ್ಲ. ನನಗೆ ಟೈಮೇ ಸಿಗ್ತಾ ಇಲ್ಲ, ಹೀಗಾಗಿ ಯಾವುದು ಮಾಡಿಲ್ಲ ನಾನು ಇನ್ನೂ. ಸಮಯ ಸಿಕ್ಕಾಗ ಮಾಡಬೇಕು. ನೋಡಿ ಎಲ್ಲ ಅಡುಗೆ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಮತ್ತು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಒಲೆ. ಆವಾಗಿಂದ ಆವಾಗ ಒರೆಸ್ಕೊಂಡ್ರೆ ತುಂಬ ಕ್ಲೀನಾಗಿರುತ್ತೆ. ಸಾಮಾನು ಯಾವುದು ಕೆಡಲ್ಲ, ಎಲ್ಲ ನೀಟಾಗಿರುತ್ತೆ. ಎಷ್ಟು ಕ್ಲೀನ್ ಮಾಡಿಕೊಂಡ್ರೂ ಕಡಿಮೆನೇ. ಮತ್ತು ನಮ್ಮ ಕಣ್ಣಿಗೆ ಗಲೀಜೆ ಕಾಣಿಸುತ್ತೆ. ಎಷ್ಟು ಕ್ಲೀನ್ ಮಾಡ್ತೀವಿ ಆದರೂ ಮತ್ತು ಹಾಗೆ ಆಗಿರುತ್ತೆ. ಒಂದು ಸ್ವಲ್ಪ ಕೆಲಸ ಮಾಡಿದರೆ ಸಾಕು, ಮತ್ತು ಅಲ್ಲಿ ಗಲೀಜಾಗಿಬಿಟ್ಟಿರುತ್ತೆ. ಆವಾಗಿಂದ ಆವಾಗ ಟೈಲ್ಸ್ ಎಲ್ಲ ಒರೆಸ್ಕೊಂಬಿಡ್ತೀನಿ ನಾನು. ಏನು ಬಿದ್ದರೂ ಅಲ್ಲಿ ಸ್ವಲ್ಪ ಒರೆಸ್ಕೊಂಬಿಡ್ತೀನಿ.
ನನ್ನ ವಿಡಿಯೋ ಎಲ್ಲ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹೊಸಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ. ಏನಾದರೂ ಮಿಸ್ಟೇಕ್ ಇದ್ದಲ್ಲಿ ಅದನ್ನು ಹೇಳಿ, ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಸರಿಪಡಿಸ್ಕೋಬೋದು ನೀವು ಹೇಳೋದ್ರಿಂದ. ಈಗ ನೋಡಿ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ, ತೊಳೆದಿದ್ದ ಪಾತ್ರೆ ಎಲ್ಲ. ಈಗ ನೋಡಿ, ಈಗ ಸ್ವಲ್ಪ ಗುಳಿಗೆ ಎಲ್ಲ ತೊಗೊಂಡು ಮತ್ತೆ ಸ್ವಲ್ಪ ವಾಕಿಂಗ್ ಮಾಡಬೇಕು. ಗುಳಿಗೆ ತೊಗೋತಾ ಇದ್ದೀನಿ, BP ಮಾತ್ರೆ ಡೈಲಿ ರಾತ್ರಿ ತೊಗೋಬೇಕು ನೋಡಿ. ಇದು ಒಂದು ದಿನಾನೂ ಮರೆಯೋ ಹಾಗಿಲ್ಲ, ಡೈಲಿ ತಗೊಳ್ಳೋದೇ BP ಗುಳಿಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.